ಸರ್ಕಾರಿ ಶಾಲೆಗಳ ಬಗ್ಗೆ ಸರ್ಕಾರಕ್ಕೆ ತಾತ್ಸಾರ. ಇದೇ ಕಾರಣದಿಂದಲೇ ಅದೆಷ್ಟೋ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಂದು ಬಾಗಿಲನ್ನು ಮುಚ್ಚಿದೆ. ಇಲ್ಲೊಂದು ಶಾಲೆ ಮೂಲಸೌಕರ್ಯದ ಕೊರತೆಯನ್ನು ಎದುರಿಸುತ್ತಿತ್ತು. ಆದರೆ ಶತಮಾನ ಕಂಡ ಶಾಲೆಗೆ 20 ಲಕ್ಷ ರೂಪಾಯಿ ದೇಣಿಗೆ ನೀಡುವ ಮೂಲಕ ಉದ್ಯಮಿಯೋರರು ಆಸರೆಯಾಗಿದ್ದಾರೆ. ಅಷ್ಟಕ್ಕೂ ಈ ಶಾಲೆ ಯಾವುದು, ಯಾರು ಆ ಉದ್ಯಮಿ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೈಟೆಕ್ ವ್ಯವಸ್ಥೆ, ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದಾಗಿ ಪೋಷಕರು ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಇದು ದೊಡ್ಡ ಮಟ್ಟದ ಹೊಡೆತವನ್ನ ನೀಡ್ತಾ ಇದೆ. ಅಂತೆಯೇ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನಂದ್ರೋಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಲಸೌಕರ್ಯಗಳ ಕೊರತೆಯಿಂದ ಮಕ್ಕಳ ಕೊರತೆಯನ್ನ ಎದುರಿಸ್ತಾ ಇತ್ತು. ಶತಮಾನೋತ್ಸವವನ್ನ ಆಚರಿಸಿದ್ದ ಶಾಲೆ ಬಾಗಿಲು ಮುಚ್ಚಬಾರದು ಅನ್ನೋ ಕಾರಣಕ್ಕೆ ಜಪ್ತಿಯ ಶ್ರೀ ಕೃಷ್ಣಕೃಪಾ ಕ್ಯಾಶೋ ಇಂಡಸ್ಟ್ರಿಯ ಮಾಲೀಕರಾಗಿರುವ ಉದ್ಯಮಿ ನಂದ್ರೋಳಿಯ ಜಯಪ್ರಕಾಶ್ ಶೆಟ್ಟಿ ಅವರು 20 ಲಕ್ಷ ರೂಪಾಯಿ ದೇಣಿಗೆ ನೀಡುವ ಮೂಲಕ ಆಸರೆಯಾಗಿದ್ದಾರೆ. ಇವತ್ತು ನಮಗೆ ತುಂಬಾ ಖುಷಿ ಪಡುವಂತ ವಿಷಯ. ಯಾಕಂದ್ರೆ ನಾನು ಸಣ್ಣವರಿರುವಾಗಲೇ ಈ ಶಾಲೆ 1ರಿಂದ 4ನೇ ಕ್ಲಾಸ್ವರೆಗೆ ನಾನು ಓದ್ದವನು. ಆವಾಗಲೇ ಥಿಂಕ್ ಮಾಡ್ತಾ ಇದ್ದೇನೆ, ಜೀವನದಲ್ಲಿ ಒಳ್ಳೆ ಓದಿ ಒಳ್ಳೆ ಕಲಿತು ಮುಂದೊಂದು ದಿನ ಒಳ್ಳೆ ಉದ್ಯೋಗದಲ್ಲಿ ಹೋಗಿ ನಾವು ಮುಟ್ಟಬೇಕು, ಒಳ್ಳೆ ವ್ಯವಹಾರ ಮಾಡಬೇಕು, ಅಂದ್ರೆ ಬಿಸ್ನೆಸ್ ಮಾಡಬೇಕು, 10 ಜನಕ್ಕೆ ಕೆಲಸ ಕೊಡಬೇಕು. ಆ ಕೆಲಸ ಕೊಟ್ಟು ಹಾಗೆ ಕೆಲವೊಂದು ದುಡಿದ ಕೆಲವೊಂದು ಸಮ್ ಅಮೌಂಟ್ ಅನ್ನ ನಾ ಕಲಿತ ಶಾಲೆಗಾಗಿ ಅಥವಾ ನಮ್ಮೂರಿನ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕಾಗಿ ಕೊಡಬೇಕನ್ನುವಂತಹ ಭಾವನೆ ಮತ್ತು ಕಲ್ಪನೆ ಮೊದಲಿನಿಂದ ನಾನು ಎಣಿಸಿಕೊಂಡು ಬಂದದ್ದು. ಅದು ಇವತ್ತು ಏನೋ ಸಣ್ಣ ಅಮೌಂಟ್ ಇಲ್ಲಿ ಹಾಕಿದೆ ಅನ್ನುವಂತ ಒಂದು ತೃಪ್ತಿಕರ ಇವತ್ತು ನನಗೆ ಉಂಟು. ತಾವು ಹುಟ್ಟಿ ಬೆಳೆದ ಮನೆಯನ್ನ ಉಳಿಸುವಂತೆ ತಾವು ಓದಿದ ಶಾಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪಣ ತೊಡಬೇಕು. ಆ ನಿಟ್ಟಿನಲ್ಲಿ ಉದ್ಯಮಿ ಜಯಪ್ರಕಾಶ್ ಶೆಟ್ಟಿ ಮತ್ತು ಅವರ ಕುಟುಂಬ ಇಡೀ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ಶಾಸಕರು ಗುಣಗಾನ ಮಾಡಿದ್ದಾರೆ. ಯಾವ ಶಾಲೆ, ಯಾವ ಊರ್ ಮನೆಯರು ಒಟ್ಟಾಗಿ ನಮ್ಮ ಶಾಲೆಯನ್ನು ಗಡ್ಜು ಮಾಡ್ಕೆ ನಾವು ಓದೋದ್ ಶಾಲೆ, ನಾವು ಹುಟ್ಟಿ ಬೆಳೆದ ಶಾಲೆ ಹೆಂಗ ಹಾಳು ಬೀಳೋಕಾಗದ ಹುಟ್ಟು ಬೆಳೆದ ಮನೆ, ಅದೇ ರೀತಿ ನಾವು ಓದಿ ಬೆಳೆದ ಶಾಲೆ ಹಾಳು ಬೀಳೋಕಾಗ ಅಂತೇಳಿ ಹೇಳಿ ಯಾವಾಗ ಊರಿನರು ಮನ್ಸು ಮಾಡ್ತಾರ ಆಗಳಿಗೆ ಆ ಶಾಲೆ ಮೇಲೆ ಏಳು ಶುರುವಾಗ್ತದೆ. ಅಷ್ಟೊತ್ತಿಗೆ ಯಾರು ಪುಣ್ಯಾತ್ಮರ ಜೇಪಣ್ಣನಾಗಿದ್ದಾರ, ನಾನು ದುಡಿದ್ರೆಗೆ ನನ್ನ ಶಾಲೆಗೆ ಒಂದು ಕೊಡ್ತೆ ಕೇಳಿದೆ. ನಾನು ಇಷ್ಟು ಚಂದ ಮಾಡ್ಕಂದ್ರೆ ಯಾವಾಗ ನಿಮ್ಮ ತಲೆಗೆ ಆಲೋಚನೆ ಬಂದಿತ್ತು ಕೇಳಿದೆ. ಅವ್ರು ಹೇಳಿದ್ರು ನಾ ಶಾಲೆಗೆ ಹೋಪತ್ತಿಗೆ ಬಂದಿತ್ತು ಅಂದ್ರೆ. ನಾನು ಶಾಲೆಗೆ ಹೋಪತ್ತಿಗೆ ಡೆಸ್ಕ್ ಬೆಂಚ್ ಎಲ್ಲ ಮುರಿದು ಬೀಳುದು ಆಗಳಿಕೆ ನಾವು ಎಣಿಸಿತ್ತು ದೊಡ್ಡರಾದ್ಮೇಲೆ ನಮ್ಮ ಶಾಲೆನೊಂದು ಗಟ್ಟಿ ಮಾಡ್ಕಂತಲ್ಲಿ ಹೇಳಿ. ಬಟ್ ಜೀವನದಾಗ ಇಲ್ಲಿವರೆಗೆ ಬಪ್ಪಕ್ಕೆ ಅವರ ಸಾಧನೆಯಿಂದ ಹಿಡಿದು ಅವ್ರು ಮಾಡ್ತಾ ಇರುವಂತ ಚಾರಿಟಿ ವರ್ಕ್, ಉಪಕಾರ ಗೊತ್ತಿಪ್ಪರಿಗೆ ಗೊತ್ತಿರುತ್ತೆ, ಎಲ್ಲ ವಿಷಯವು ಎಲ್ಲರಿಗೂ ಗೊತ್ತಿರುತ್ತಂತಿಲ್ಲ. ಸೊ ಅವ್ರು ಆ ಚಾರಿಟಿ ವರ್ಕಿನಲ್ಲಿ ಈ ಶಾಲೆನೊಂದು ಮನಸ್ಸಿನಾಗ ಇಟ್ಕೊಂಡು ಅಮ್ಮನ ಕೈಯಾಗಿ ಇವತ್ತೊಂದು ಉದ್ಘಾಟನೆ ಮಾಡುವಂತ ಒಂದು ಹೆಮ್ಮೆಯ ಕ್ಷಣ. ಯಾರಿಗೂ ಖುಷಿ. ಹೆಂಡತಿ, ಅಬ್ಬಿ, ಮಗು, ಮಕ್ಕಳು ಅವ್ರ ಎದುರಿಗೆ ಒಂದು ಸಾರ್ವಜನಿಕ ಕಾರ್ಯಕ್ರಮ, ದುಡ್ಡನ್ನ ಈ ರೀತಿ ಕೊಡೋಕೆ ಒಂದು ಹೃದಯ ಬೇಕು, ಅದಕ್ಕೊಂದು ಬೆಂಬಲ ಬೇಕು. ಬಹುಶಃ ಜೆ.ಪಿ. ಅಣ್ಣನಷ್ಟೇ ಆ ಕುಟುಂಬಕ್ಕೂ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು. ನಂದ್ರೋಳಿಯಲ್ಲಿ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಜಯಪ್ರಕಾಶ್ ಶೆಟ್ಟಿ ಅವರು ಸುಸಜ್ಜಿತ ಕಟ್ಟಡವೊಂದನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಈ ಹಿಂದೆ ಮಕ್ಕಳಿಂದಲೇ ತುಂಬಿ ತುಳುಕ್ತಾ ಇದ್ದ ಶಾಲೆಯಲ್ಲಿದ್ದ ಶಿಕ್ಷಕರನ್ನ ಅಧಿಕಾರಿಗಳು ಏಕಾಏಕಿಯಾಗಿ ವರ್ಗಾವಣೆ ಮಾಡಿರುವ ಕಾರಣಕ್ಕೆ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ದಾಖಲು ಮಾಡಿಸಿದ್ರು. ಹೀಗಾಗಿ ಇಂದು ಶಾಲೆಯಲ್ಲಿ ಮಕ್ಕಳ ಕೊರತೆ ಕಾಣ್ತಾ ಇದೆ. ಪೋಷಕರು ತಮ್ಮ ಮಕ್ಕಳನ್ನ ನಂದ್ರೋಳಿಯ ಶಾಲೆಗೆ ಸೇರಿಸುವಂತೆ ಶಾಲಾ ಆಡಳಿತ ಮಂಡಳಿ ಮನವಿ ಮಾಡಿಕೊಂಡಿದೆ. ನಮ್ಮ ಈ ಶಾಲೆ ಹೇಳೋದಾದ್ರೆ ಇವತ್ತು ತುಂಬಾ ಸಮಯ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯ ಈ 7 ಬೀಳುಗಳನ್ನ ಹೇಳೋದಾದ್ರೆ ತುಂಬಾ ಸಂತೋಷವೂ ಆಗ್ತದೆ, ತುಂಬಾ ದುಃಖವೂ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಈ ಶಾಲೆಯ ವಾತಾವರಣ, ಈ ಶಾಲೆ ಕಟ್ಟಡದ ನಿರ್ಮಾಣಗಳು, ಇದನ್ನೆಲ್ಲವನ್ನ ಈ ವ್ಯವಸ್ಥೆಯನ್ನು ನೋಡಿದ್ರೆ ತುಂಬಾ ಸಂತೋಷವೇ ಆಗ್ತದೆ. ಆದ್ರೆ ಬೇಸರ ಆಗುವ ಸಂಗತಿ ಅಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಅತಿ ಕಡಿಮೆ ಇರುವುದರಿಂದ ತುಂಬಾ ಬೇಸರ. ಯಾಕಂತ ಹೇಳಿದ್ರೆ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರಂತವರು ಹಾಗೂ ನಮ್ಮ ಎಲ್ಲ ಊರಿನ ಹಿರಿಯವರು, ಎಲ್ಲ ಹಳೆ ವಿದ್ಯಾರ್ಥಿಗಳ ಹೋರಾಟದಿಂದ ನಮ್ಮ ಈ ಶಾಲೆ ಈ ಮಟ್ಟಕ್ಕೆ ಬಂದಿದೆ. ಇವತ್ತು 20 ಲಕ್ಷದ ರೂಪಾಯಿವರೆಗೆ ಖರ್ಚು ಮಾಡಿ
ಯಾವುದೇ ಒಂದು ಮಹತ್ವಕ ನಮ್ಮ ಊರಿನಲ್ಲಿ ಒಂದು ಶಾಲೆ, ನಾ ಕಲಿತ ಶಾಲೆ ಈ ರೀತಿ ಇರಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ನಮ್ಗೆ ಈ ಶಾಲೆಯ ಕಟ್ಟಡವನ್ನ ಸುಸಜ್ಜಿತವಾಗಿ ಮಾಡಿಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಮಕ್ಕಳನ್ನ ಶಾಲೆ ಕಳಿಸುವಾಗ ಗಾಳಿ ಮಳೆ ಬಂದಾಗ ನಮ್ಮ ಮಕ್ಕಳು ಹೇಗಿರ್ತೋ ಏನು ಅದನ್ನ ನಾವು ಮನೇಲಿ ಕೂತು ಆಲೋಚನೆ ಮಾಡಬೇಕಿತ್ತು. ಆದ್ರೆ ಈ ಸಮಯದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರಂತ ದೊಡ್ಡ ಮನಸ್ಸನ್ನು ಮಾಡಿ ನಮ್ಮ ಮಕ್ಕಳು ಹೇಗಿದ್ರು ಸುಸಜ್ಜಿತವಾಗಿ ಇವತ್ತು ಶಾಲೆಗೆ ಹೋಗಿ ಬರ್ತಾರೆ ಅನ್ನೋದಕ್ಕೆ ಯಾವ ಪೋಷಕರಿಗೂ ಒಂದು ಬೇಸರದ ಸಂಗತಿ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಟಿವಿಯಲ್ಲಿ ನೋಡಿದ್ದೇವೆ, ಕೆಲವು ಶಾಲೆ ಶುರುವಾದ ಪರಿಸ್ಥಿತಿಯಲ್ಲಿ ಟಿವಿಯಲ್ಲಿ ನೋಡಿದಾಗ ಕೆಲವು ಶಾಲೆಗಳಿಗೆ ಗೋಡೆಯೇ ಇಲ್ಲ, ಕೆಲವು ಶಾಲೆ ಮೇಲ್ಛಾವಣಿಗಳು ಬಿದ್ದೋಗಿದೆ. ಅಂತ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಆದ್ರೆ ಇವತ್ತು ನಮ್ಮ ಶಾಲೆಗೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಇದು ಜಯಪ್ರಕಾಶ್ ಶೆಟ್ಟಿ ಅವರಂತವರು ನಮ್ಮ ಪಾಲಿನ ಭಾಗ್ಯವೇ ಸರಿ ಎನ್ನುವುದಕ್ಕೆ ನಾವು ಹೆಮ್ಮೆ ಪಡಬೇಕಾಗ್ತದೆ. ಎಷ್ಟೇ ಶಾಲೆ ಅದು ಉನ್ನತೀಕರಣ ಮಾಡಲಿ, ಅದ್ರ ಅಭಿವೃದ್ಧಿ ಮಾಡಲಿ, ಮಾಡಿಕೊಳ್ಳಿ, ಎಲ್ಲ ಗಟ್ಟಿ ಮಾಡಲಿ, ಮಕ್ಕಳಿದ್ರೆ ಮಾತ್ರ ಶಾಲೆ ಇರ್ತದೆ. ಮಕ್ಕಳು ಬರಬೇಕಿದ್ರೆ ಈಗ ಹಿಂದಿನ ಹಾಗೆಲ್ಲ. ಹಿಂದಿನ ನಮಗೆ ನಾನು ಮೊದಲೇ ಹೇಳಿದ್ದೆ, ನಮ್ಗೆ ಹೇಳಕ್ಕಂತ ಸಾಕು, ಅವನೆಲ್ಲ ಲೆಕ್ಕ ಬರ್ಬೇಕಂತ ಸಾಕಂತ ಶಾಲೆ ಕಳಿಸ್ತಿದ್ದೆ. ಈಗ ಹಾಗಲ್ಲ. ಈಗ ನೀವು ಚಿಕ್ಕಿ ಕೊಡಿ, ಹಾಲು ಕೊಟ್ರಿ, ಮತ್ತೊಂದು ಕೊಡಿ, ಅನ್ನ ಕೊಡಿ, ಏನು ಕೊಟ್ಟರು ಯಾರಿಗೂ ಅದರ ಅಗತ್ಯ ಇಲ್ಲ. ಇವತ್ತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಿದ್ರೆ ನಾವು ಊರಿನವರು ಎಲ್ಲ ಮಾಡ್ಬೋದು. ಕಟ್ಟಡ ಕೊಡ್ಬೋದು, ಅಥವಾ ಗ್ರೌಂಡಿಗೆ ಮಾಡ್ಬೋದು, ಕಂಪೌಂಡ್ ಮಾಡ್ಬೋದು, ಗೇಟ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಎಲ್ಲ ಸವಲತ್ತು ಕೊಡ್ಬೋದು. ಆದರೆ ಅಧ್ಯಾಪಕರನ್ನು ಯಾರು ಕೊಡಬೇಕು, ಅದನ್ನು ನಾವೇ ಕೊಡೋದಾದರೆ ಸರ್ಕಾರಗಳು ಏನು ಕೆಲಸ, ಸರ್ಕಾರ ಏನು ಮಾಡ್ತಿದೆ, ಜನಪ್ರತಿನಿಧಿಗಳು ಏನು ಕೆಲಸ ಅಂತ ಕೇಳಬೇಕಿತ್ತು. ನನ್ನ ಶಾಸಕರು ಅಷ್ಟೇ ಅದನ್ನು ಮಾತನಾಡಿ ಮಾಡಬೇಕಿತ್ತು. ಮತ್ತು ಬೇರೆ ಏನು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ಸರ್ಕಾರಕ್ಕೆ ಮುಖ್ಯ ಈಗ ಒಂದು ಕೆಲಸ ಅಂತ ಹೇಳಿದ್ರೆ, ಈಗ ಜನಪ್ರತಿನಿಧಿಗಳು ನಮ್ಮ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಕೆಲಸ ಸರ್ಕಾರ. ನಂದು ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, BO ಸಾಹೇಬರಿಗೆ, ನೀವು ಶಿಕ್ಷಕರನ್ನು ಕೊಡ್ತರು ಬಿಡ್ತರು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೆಚ್ಚಿಗೆ ಮಾತಾಡೋದಿಲ್ಲ. ಅದ್ರ ಒಂದು ಮಾತಂದ್ರೆ, ಒಂದೇ ಶಾಲೆಯಲ್ಲಿ ಇರುವಂತ ಅಷ್ಟೂ ಶಿಕ್ಷಕರನ್ನು ಒಂದೇ ಸಲ ಟ್ರಾನ್ಸ್ಫರ್ ಮಾಡಿಕೋ ಶಾಲೆನ ಪਹੁಂಚಾಕೋ ವ್ಯವಸ್ಥೆ ದಯವಿಟ್ಟು ನಿಲ್ಲಿಸ್ಬೇಕಂತ ನಾನು ಮೊದಲು ಕೇಳ್ತೇನೆ ನಿಮ್ಮ ಹತ್ರ. ಯಾಕಂದ್ರೆ ಇಲ್ಲಿ ನಮ್ಮ ಈ ಶಾಲೆಗೆ ಈ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ಲ. ತುಂಬಿ ತೊಡಗ್ತಿದ್ದಂತ ಶಾಲೆ ಇವತ್ತು ಈ ರೀತಿ ಬರ್ಲಿಕ್ಕೆ ಮೂಲ ಕಾರಣನೇ 3 ಶಿಕ್ಷಕರು ಒಂದೇ ಸಲ ಟ್ರಾನ್ಸ್ಫರ್ ತಗೊಂಡಿದ್ದು. ಒಬ್ಬರು ಶಿಕ್ಷಕರು ಇರಲಿಲ್ಲ ಈ ಶಾಲೆಯಲ್ಲಿ. ಕೇವಲ ಪಾಪ ಅಂಬಿಕಾ ಟೀಚರ್ ಮತ್ತು ವಿದ್ಯಾರ್ಥಿ ಇವರಿಬ್ಬರು ಒಟ್ಟಾಗಿ ಶಾಲೆನೇನೋ ನಡ್ಸ್ಕೊಂಡು ಹೋದ್ರು. ಆ ಟೈಮಿಗೆ ಹೋದಂತ ಮಕ್ಕಳು ಒಂದೊಂದೇ ಸಲ ಶಾಲೆ ಬಿಟ್ಟು ಹೋಗ್ತಾನೆ ಇದ್ದೆ. ಅಲ್ಲಿ ಆ ಟೈಮ್ ಹೋದಂತ ಮಕ್ಕಳು ಮತ್ತೆ ಆ ರೀಚ್ ನಮ್ಗೆ ಹೋಗ್ಲಿಕ್ಕೆ ಆಗಲೇ ಇಲ್ಲ. ಆದ್ರಿಂದ ದಯವಿಟ್ಟು ಯಾವ ಶಿಕ್ಷಕರು ಪಾಪ ಅವರು ಹೇಳಿದ್ರೆ ಅವ್ರು ನಮ್ಮ ಹಕ್ಕು ಅಂತಾರೆ. ಆದ್ರೆ ಆ ಹಕ್ಕು ಅವ್ರದ್ದು ಹೌದು. ಆದ್ರೆ ಈ ಶಾಲೆ ಮಕ್ಕಳ ಪರಿಸ್ಥಿತಿ ಕೂಡ ಅವರ ಗಮನದಲ್ಲಿ ಇಟ್ಕೊಳ್ಬೇಕ. ಇದೇ ಸಂದರ್ಭದಲ್ಲಿ ಶಾಲೆಗೆ 20 ಲಕ್ಷ ರೂಪಾಯಿ ದೇಣಿಗೆ ನೀಡಿದ ಉದ್ಯಮಿ ಜಯಪ್ರಕಾಶ್ ಶೆಟ್ಟಿ ಪತ್ನಿ ಹಾಗೂ ತಾಯಿಯವರನ್ನ ಸನ್ಮಾನಿಸಲಾಯಿತು. ಅಲ್ಲದೆ ಶಾಲೆಗೆ ನೆರವು ನೀಡಿದವರನ್ನ ಅಭಿನಂದಿಸಲಾಯಿತು. ಸಮಾಜಮುಖಿ ವ್ಯಕ್ತಿತ್ವದ ಉದ್ಯಮಿ ಜಯಪ್ರಕಾಶ್ ಶೆಟ್ಟಿ ಅವರಂತಹ ವ್ಯಕ್ತಿಗಳು ಪ್ರತಿ ಊರಿನಲ್ಲಿಯೂ ಇದ್ರೆ ಆ ಊರು ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಸಾಧ್ಯ. ಜಯಪ್ರಕಾಶ್ ಶೆಟ್ಟಿ ಅವರ ಕಾರ್ಯ ಇದೀಗ ಇತರರಿಗೂ ಮಾದರಿಯಾಗಿದೆ. ಪ್ರತೀಕ್ ಜೊತೆ ದರ್ಶನ್ ಶೆಟ್ಟಿ ನಾರ್ಕಳಿ, ನ್ಯೂಸ್ ನೆಕ್ಸ್ಟ್ ಕುಂದಾಪುರ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.